ನನ್ನ ನಲುಮೆಯ ವೀಕ್ಷಕರಿಗೆ ಅನಂತ ನಮನಗಳು. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ಬಿಗ್ ಬಾಸ್ ಮನೆಯಲ್ಲಿ ಸೋಮವಾರ ಬೆಳಿಗ್ಗೆಯಿಂದ ಕಾವ್ಯ ಅವರು ತಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳುವುದತ್ತ ಗಮನ ಹರಿಸುತ್ತಿದ್ದಾರೆ. ಅದು ಅವರ ಜಾಣತನವೂ ಆಗಿರಬಹುದು, ಸ್ಟ್ರಾಟಜಿ ಕೂಡ ಆಗಿರಬಹುದು. ಏನೇ ಆದರೂ ಕೂಡ ಕಾವ್ಯ ಅವರು ಗಿಲ್ಲಿಯವರೊಂದಿಗೆ ಬೆರೆಯಲು, ಮಾತನಾಡಲು ಆರಂಭಿಸಿದ್ದಾರೆ. ಅವರು ಗಿಲ್ಲಿಯೊಂದಿಗೆ ಚೆನ್ನಾಗಿ ಇದ್ದಾರೆ ಅಂದರೆ ಸಾಕು, ಗಿಲ್ಲಿಯ ಅಭಿಮಾನಿಗಳಿಗೆ ಏನೋ ಒಂದು ರೀತಿ ಖುಷಿ. ಎಲ್ಲರಿಗೂ ಅಂತಲ್ಲ, ಕೆಲವರಂತೂ ಗಿಲ್ಲಿ ಕಾವ್ಯ ಒಂದಾಗಬೇಕು, ಅವರಿಬ್ರು ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವವರು ಇದ್ದಾರೆ. ಹೀಗಾಗಿ ಕಾವ್ಯಾಳಿಗೆ ಯಾರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಒಂದಷ್ಟು ಮತಗಳನ್ನ ಹಾಕುವ ಗಿಲ್ಲಿಯ ಅಭಿಮಾನಿಗಳು ಕೂಡ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಯಾಕಂದ್ರೆ ಕಾವ್ಯ ಅವರಿಗೆ ನಿನ್ನೆ ಅಷ್ಟೊಂದು ಮತಗಳು ಬಂದಿರಲಿಲ್ಲ, ಬಟ್ ಇವತ್ತು ಅವರ ಮತಗಳು ಚೆನ್ನಾಗಿ ಬರ್ತಾ ಇದ್ದಾವು. ಮತ್ತು ಅವರು ನಿನ್ನೆ ಗಿಲ್ಲಿಯವರೊಂದಿಗೆ ಒಂದಷ್ಟು ಚೆನ್ನಾಗಿ ತಮ್ಮ ಸಂಬಂಧವನ್ನ ತೋರಿಸಿಕೊಳ್ತಾ ಇದ್ದಾರೆ. ಅದು ತೋರಿಕೆ ಆಗಿರಬಹುದು, ಸ್ಟ್ರಾಟಜಿ ಆಗಿರಬಹುದು. ಆದರೆ ಹೋದ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ ನಂತರ, ಅವರು ಇವರ ಇಬ್ಬರ ಮಧ್ಯದಲ್ಲಿ ಹುಳಿ ಹಿಂಡಿದ ನಂತರ, ಅಥವಾ ಇವರಿಗೆ ಏನೋ ಒಂದು ಎಚ್ಚರಿಕೆಯನ್ನ ಕೊಟ್ಟ ನಂತರ, ತಪ್ಪು ಕಲ್ಪನೆಯಲ್ಲಿದ್ದ ಕಾವ್ಯ ಅವರು ಧನು ಅವರೊಂದಿಗೆ ಹೆಚ್ಚು ಸಂಪರ್ಕವನ್ನ ಇಟ್ಕೊಂಡ್ರು ಹೋದ ವಾರದಲ್ಲಿ. ಅದು ಕೂಡ ಅವರ ಸ್ಟ್ರಾಟಜಿ ಆಗಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ವಾರ ಧನು ಅವರು ಕ್ಯಾಪ್ಟನ್ ಆಗಿದ್ರು. ಕ್ಯಾಪ್ಟನ್ಗೆ ಕೆಲವೊಂದು ಅವಕಾಶಗಳು, ಅಧಿಕಾರಗಳು ಇರ್ತಾವು. ಕ್ಯಾಪ್ಟನ್ ಜೊತೆ ಚೆನ್ನಾಗಿದ್ರೆ ನನಗೇನಾದ್ರೂ ಅನುಕೂಲ ಆಗಬಹುದು, ಕ್ಯಾಪ್ಟನ್ ಜೊತೆ ಚೆನ್ನಾಗಿ ಇಲ್ಲದೆ ಇದ್ರೆ ನನಗೇನಾದ್ರೂ ಅನಾನುಕೂಲ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಬಹುತೇಕ ಕಾವ್ಯ ಅವರು ಧನು ಜೊತೆ ಒಂದಷ್ಟು ಜಾಸ್ತಿ ಬೆರೆತರು ಅಂತ ಅನಿಸ್ತದ. ಅದೇ ರೀತಿಯಾಗಿ ಗಿಲ್ಲಿಯನ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ದು ಕೂಡ ನಮಗೆ ಕಂಡು ಬಂದಿದೆ ಹೋದ ವಾರದಲ್ಲಿ. ಆದರೆ ಒಮ್ಮಿಂದೊಮ್ಮೆಲೆ ಧನು ಅವರು ನಾಯಕ ಸ್ಥಾನದಿಂದ, ಅಂದ್ರೆ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದ ತಕ್ಷಣವೇ ಸೋಮವಾರದಿಂದ ಬೆಳಗ್ಗೆ ಎಲ್ಲರನ್ನು ಎಚ್ಚರಿಸ್ಲಿಕ್ಕೋಸ್ಕರ ಹಾಡು ಹಾಕ್ತಾರಲ್ಲ, ವೇಕಪ್ ಸಾಂಗ್. ಆ ಸಾಂಗ್ ಆದ ತಕ್ಷಣ ಹೊರಗಡೆ ಬಂದು ಕಾವ್ಯ ಗಿಲ್ಲಿ ಅವರನ್ನೇ ಕಾಯ್ತಾ ನಿಂತಿರ್ತಾಳೆ. ಗಿಲ್ಲಿ ಅವರು ದಿನಂಪ್ರತಿ ಕಿಚನ್ ದಲ್ಲಿ ಇರ್ತಾರೆ. ಅಲ್ಲಿ ಅವರು ಬಿಸಿ ನೀರನ್ನ ತಗೊಂಡು ಕುಡಿತಾ ಅಲ್ಲೇ ಡಾನ್ಸ್ ಮಾಡ್ತಾರೆ. ಅವರು ಹೊರಗಡೆ ಬರಲ್ಲ, ಯಾರ ಜೊತೆನೂ ಸೇರಲ್ಲ ಅವರು. ಯಾಕಂದ್ರೆ ಅದು ಹುಲಿ ಅನ್ನೋಕ್ಕಿಂತಲೂ ಅದು ಸಿಂಹ ಅಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ಅದು ಯಾವಾಗ್ಲೂ ಒಂಟಿಯಾಗಿರ್ತದೆ, ಅದು ಸಿಂಗಲ್ ಸಿಂಹ. ಹೀಗಾಗಿ ಅವರು ಅಲ್ಲೇ ಡಾನ್ಸ್ ಮಾಡ್ತಾರೆ. ಅಲ್ಲಿಂದ ಬರಬಹುದು ಮುಂದಕ್ಕಂತ ತಿಳ್ಕೊಂಡು ಬಾಗಿಲ ಹತ್ರ ಕಾಯ್ತಾಳೆ ಕಾವ್ಯ. ನೋಡ್ತಾ ಇರ್ತಾಳೆ ಗಿಲ್ಲಿ ತನ್ನನ್ನೇನಾದ್ರೂ ನೋಡ್ತಾನೇನೋ ಅಂತ ನೋಡ್ತಾ ಇರ್ತಾಳೆ. ಬಟ್ ಗಿಲ್ಲಿಗೆ ಈಗಾಗಲೇ ಒಂದಷ್ಟು ಬೇಸರ ಆಗಿರೋದ್ರಿಂದ ಅವಳ ವರ್ತನೆಯಿಂದ ಮನನೊಂದು ಅವರು ಆ ಕಡೆ ನೋಡಲ್ಲ. ಆಮೇಲೆ ನಿಧಾನವಾಗಿ ಬಂದು ಅಲ್ಲಿ ಕಿಚನ್ ನಲ್ಲಿ ಇರ್ತಕ್ಕಂತ ಬೆಡ್ ಮೇಲೆ ಕೂಡ್ತಾಳ. ಅವಾಗ್ಲೂ ಕೂಡ ಅವ್ರು ಮಾತಾಡ್ಸಲ್ಲ, ಅವನೇ ಮಾತಾಡಿಸ್ತಾನ ಅಂತ ತಿಳ್ಕೊಂಡಿರ್ತಾಳ ಅವಳು. ಯಾಕಂದ್ರೆ ತಾನು ಎಷ್ಟೇ ತಿರಸ್ಕಾರ ಮಾಡಿದ್ರು ಅವ ಮಾತ್ರ ಚೇಂಜ್ ಆಗಲ್ಲ, ಅವನನ್ನು ಮಾತಾಡಿಸ್ತಾನ ಅನ್ನುವಂಥದ್ದು ಅವಳಿಗೆ ಗೊತ್ತು. ಇಲ್ಲಿ ಹಾಗೆ ಅವರು ಯಾರು ಹೇಗಾದ್ರೂ ಇರ್ಲಿ, ನಾನು ಮಾತ್ರ ಬದಲಿ ಆಗಲ್ಲ ಅನ್ನುವಂತ ಒಂದು ದೊಡ್ಡ ಗುಣ ಅವ್ರದ್ದು. ಆಮೇಲೆ ಧನು ಅವರು ಡಾನ್ಸ್ ಮಾಡ್ಲಿಕ್ಕೆ ಕಾವ್ಯನ ಕರ್ಕೊಂಡು ಹೋಗ್ತಾರೆ. ಬಟ್ ಕಾವ್ಯ ಬಾಗಲದಲ್ಲೇ ಅಷ್ಟೇ ಸ್ವಲ್ಪ ಮುಂದ್ಗಡೆ ಹೋಗಿ ವಾಪಸ್ ಮತ್ತೆ ಬರ್ತಾರ ಅವರು. ಅವ್ರಿಗೇನಿದ್ರು ತೀರ್ಮಾನ ಮಾಡಿದವರ ತರ ವರ್ತನೆಯನ್ನ ಮಾಡ್ತಾರ ಅವ್ರು. ಏನಂದ್ರ, ನಾನು ಇವತ್ತಿನಿಂದ ಗಿಲ್ಲಿ ಜೊತೆ ಚೆನ್ನಾಗಿರ್ಬೇಕು, ನಾನು ಹೈಲೈಟ್ ಆಗಬೇಕು, ಗಿಲ್ಲಿ ಜೊತೆ ಇದ್ರೆ ನಾನು ಹೊರಗಿನ ಜನರಿಗೆ ಕಾಣಿಸ್ಕೋತೀನಿ, ಮತ್ತು ಗಿಲ್ಲಿ ಜೊತೆ ನಾನು ಚೆನ್ನಾಗಿದ್ದೀನಿ ಅಂದ್ರೆ ನನಗ ಮತಗಳು ಚೆನ್ನಾಗಿ ಬರಬಹುದು, ಒಟ್ಟಿನಲ್ಲಿ ನನ್ನ ಭವಿಷ್ಯ ಚೆನ್ನಾಗಿ ಆಗಬಹುದು, ನಾನು ಮಾಡಿದ ತಪ್ಪನ್ನು ಸರಿ ಮಾಡ್ಕೋಬೇಕಂತ ತಿಳ್ಕೊಂಡು ಕಾವ್ಯ ಸೋಮವಾರ ದಿವಸ ಸತತವಾಗಿ ಸೂರ್ಯನ ಸುತ್ತಲೂ ಹೇಗೆ ಗ್ರಹಗಳು ಸುತ್ತ ಹಾಕ್ತಾವೋ ಅದೇ ರೀತಿಯಾಗಿ ಗಿಲ್ಲಿ ಎಲ್ಲಿರ್ತಾನೋ ಅಲ್ಲೇ ಇರ್ತಾರೆ.
ಹಾಗೆ ಹೀಗೆ ಮಾಡಿ ಮಧ್ಯದಲ್ಲಿ ಮಾತನಾಡಿಸಲು ಯತ್ನಿಸುತ್ತಾರೆ. ಗಿಲ್ಲಿ ಅವರು ಯಾವಾಗಲೂ ಚೇಂಜ್ ಆಗಲ್ಲ. ಅವ್ರು ಯಾರ ಬಗ್ಗೆನೂ ತಲೆನೇ ಕೆಡಿಸಿಕೊಳ್ಳಲ್ಲ. ನಿಮ್ಮ ಹಣೆ ಬರಹ, ನೀವು ಏನಾದ್ರೂ ಆಗ್ರಿ, ಆದ್ರೆ ನಾನು ಮಾತ್ರ ಚೇಂಜ್ ಆಗಲ್ಲ, ಬದಲಿ ಆಗಲ್ಲ ಅನ್ನುವಂತ ಒಂದು ಬಹಳ ಆದರ್ಶ ವ್ಯಕ್ತಿ ಅವರು. ಆದ್ರೆ ಅವರನ್ನ ಇಂಥವ್ರು ಕೆಲವರು ಒಂದಷ್ಟು ದುರ್ಬಳಕೆ ಮಾಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತಾವ್. ತಮಗ್ ಬೇಕಾದಾಗ ಹ್ಯಾಪಿ ನ್ಯೂ ಇಯರ್ ದಿವಸ ಸ್ಪಂದನನ್ ಕರ್ಕೊಂಡೋಗಿ ಆ ಕಡೆ ಈ ಕಡೆ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತಾರ. ತಮಗ್ ಬೇಕಾಗದಾಗ, ತಮಗ್ ಬೇಕನಿಸಿದಾಗ. ತಾವು ಹೈಲೈಟ್ ಆಗ್ಬೇಕಲ್ಲ. ಯಾಕಂದ್ರೆ ಒಂದು ಒಳ್ಳೆ ರ್ಯಾಪ್ ಸಾಂಗ್ ಬರ್ದಿದ್ರಲ್ಲ ಗಿಲ್ಲಿ ಅವರು, ಅದು ಪ್ರಸಿದ್ಧ ಆಗ್ತದ, ಅದು ಹೊರಗಡೆ ಜನರಿಗೆ ಇಷ್ಟ ಆಗ್ತದ ಅನ್ನೋದು ಗೊತ್ತಿತ್ತಲ್ಲ. ಅವನ ಜೊತೆ ಕುಣಿದ್ರೆ ತಮಗೂ ಕೂಡ ಇಮೇಜ್ ಸಿಗ್ತದ, ಸ್ಪೇಸ್ ಸಿಗ್ತದ ಅನ್ನುವಂತ ಕಾರಣಕ್ಕೋಸ್ಕರ ಕಾವ್ಯ ಅವರು ಅವ್ರ ಜೊತೆ ಸ್ಪಂದನಾನ್ ಕರ್ಕೊಂಡು ಡಾನ್ಸ್ ಮಾಡ್ತಾರ. ಇಂಥವೆಲ್ಲ ಮಾಡ್ತಾನೆ ಬಂದಿದ್ದಾರು. ಅವ್ರು ಏನೇ ಮಾಡ್ಲಿ, ಬಟ್ ಗಿಲ್ಲಿಗೆ ಮಾತ್ರ ಉದಾರ ಗುಣ ಇದೆ. ಇವತ್ತಿಗೂ ಕೂಡ, ಈಗಲೂ ಕೂಡ ಕಾವ್ಯಾಳನ್ನು ಅವರು ಬೇಜಾರ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಕಾವ್ಯ ಅವರು ಬಹುತೇಕ ಇವತ್ತ ರಾತ್ರಿ ಮಿಡ್ನೈಟ್ ಎಲಿಮಿನೇಷನ್ ದೊಳಗ ಅವರು ಹೋಗಲ್ಲ ಹೊರಗಡೆ ಅಂತ ಅನ್ನಿಸ್ತಾ ಇದೆ. ಬಹುತೇಕ ಧ್ರುವಂತ್ ಅವ್ರು ಹೋಗ್ಬೋದು, ಇಲ್ಲ ಅಂದ್ರೆ ರಘು ಅವರು ಹೋಗ್ಬೋದು ಅಂತ ನನಗ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಕಾವ್ಯ ಅವರು ಕೊನೆಯ 5 ಜನರಲ್ಲಿ ಉಳ್ಕೋತಾರೆ ಅಂತ ನನಗ ಅನ್ನಿಸ್ತಾ ಇದೆ. ಇನ್ನೂ ಒಂದಷ್ಟು ಮುಂದೆ ಹೋಗಿ ಹೇಳ್ಬೇಕಂದ್ರೆ ಕಾವ್ಯ ಅವ್ರ ಏನಾದ್ರು ಒಂದಷ್ಟು ಗಿಲ್ಲಿ ಅವ್ರ ಜೊತೆ ಚೆನ್ನಾಗಿ ನಡ್ಕೊಂಡ್ರೆ, ಇದನ್ನೇ ಮುಂದುವರಿಸಿಕೊಂಡು ಹೋದ್ರೆ ಕೊನೆಯ 3 ಜನರಲ್ಲಿ ಉಳಿದರೂ ಕೂಡ ಆಶ್ಚರ್ಯವಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಾಕೋ ಏನೋ ಗೊತ್ತಿಲ್ಲ, ಗಿಲ್ಲಿಯ ಅಭಿಮಾನಿಗಳಿಗೆ ಕಾವ್ಯನ್ ಕಂಡ್ರೆ ಒಂದಷ್ಟು ಇಷ್ಟ. ನಮ್ಮ ಹೀರೋ ರಾಜ, ನಮ್ಮ ಗಿಲ್ಲಿ ನಟನಿಗೆ ಅವಳು ಇಷ್ಟ ಅಂದ್ಮೇಲೆ ನಮಗೂ ಅವಳು ಇಷ್ಟ ಅನ್ನುವಂತ ನಂಬಿಕೆಯನ್ನು ಇಟ್ಟುಕೊಂಡವರು ಒಂದಷ್ಟು ಜನ ಅದಾರೆ. ಅವರಿಗೆ ಅವರು ಮತ ಹಾಕ್ತಾ ಇದ್ದಾರೆ. ಹಾಗಂತಲೇ ಗಿಲ್ಲಿಯವರು 1ನೇ ನಂಬರ್ ಬಂದೇ ಬರ್ತಾರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ ಇವಾಗ. ಆದ್ರೆ ಅದ್ರ ಜೊತೆಗೆ ನಮ್ಮ ಗಿಲ್ಲಿಯ ಇಷ್ಟ ಆದಂತೆ ಕಾವ್ಯಳನ್ನು ನಾವು 2ನೇ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನುವರು ಕೂಡ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಕಾವ್ಯ ಕೂಡ ಈಗ ತನ್ನ ವರಸೆಯನ್ನ ಬದಲಿ ಮಾಡಿಕೊಂಡು, ತನ್ನ ಸ್ಟ್ರಾಟಜಿಯನ್ನ ಬದಲಿ ಮಾಡಿಕೊಂಡು, ತನ್ನ ಜಾಣತನವನ್ನು ಬಳಸಿಕೊಂಡು ಗಿಲ್ಲಿ ಜೊತೆ ಚೆನ್ನಾಗಿ ಮಾತನಾಡ್ತಾ ಇದ್ದಾಳೆ. ಅದರಲ್ಲೂ ವಿಶೇಷವಾಗಿ ನಿನ್ನೆ ಕಾವ್ಯನ ಅಭಿಮಾನಿಗಳು ಬಂದಾಗ, ಕಾವ್ಯ ಅಲ್ಲಿ ಹೋಗಿ ನಿಂತಾಗ ಕಾವು 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 ಅಂತ ಜನ ಎಲ್ಲಾರು ಕಾವ್ಯನ್ನ ಕರಿತಾ ಇದ್ರು, ಕೂಗ್ತಾ ಇದ್ರು. ಜೊತೆಗೆ ಗಿಲ್ಲಿಯಲ್ಲಿ ಅಂತ ಕೇಳ್ತಾ ಇದ್ರು. ಗಿಲ್ಲಿ ನೀನು ಚೆನ್ನಾಗಿರ್ಬೇಕು ಅನ್ನುವಂತ ಅಲ್ಲಿ ಅಭಿಪ್ರಾಯಗಳನ್ನ ಬಹಳ ಜನ ಕೂಗಿ ಹೇಳ್ತಾ ಇದ್ರು. ಇದರಿಂದ ಇಂಪ್ರೆಸ್ ಆದಂತಹ ಕಾವ್ಯ ಅವರು ಒಳಗಡೆ ಬಂದು ಗಿಲ್ಲಿ ಅವ್ರ ಜೊತೆ ತಮಗಾದ ಅನುಭವವನ್ನ ಹಂಚಿಕೊಳ್ತಾ ಇದ್ರು. ಗಿಲ್ಲಿ ನಿನ್ ಜೊತೆ ನಾನಿರುವುದು ಜನರಿಗೆ ಬಹಳ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಇದೆಲ್ಲವನ್ನು ನೋಡಿದಾಗ ಬಹುತೇಕ ಕಾವ್ಯ ಅವರು ಕೊನೆಯ 5 ಜನರಲ್ಲಿ ಉಳ್ಕೋತಾರೆ. ಇವತ್ತು ಮಿಡ್ನೈಟ್ ಎಲಿಮಿನೇಷನ್ ದಿಂದ ತಪ್ಪಿಸ್ಕೋತಾರೆ. ಮೋಸ್ಟ್ಲಿ ಧ್ರುವಂತ್ ಅವರು ಅಥವಾ ರಘು ಅವರು ಹೊರಗಡೆ ಹೋಗ್ತಾರ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರಪ್ಪ ಅಂತಂದ್ರೆ ಬೇರೆದವ್ರಿಗೂ ಕೂಡ ಆಗ್ಲಿಕ್ಕೆ ಹೇಳ್ರಿ, ನಮ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನೊಳಗೆ ತಮ್ಮ ಅಭಿಪ್ರಾಯ ಹಾಕ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.